ನನ್ನ ಹೆಸರು ಸಂದೀಪ್ ರೆಡ್ಡಿ ಅಂತ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸುಮಾರು ಒಂದು 300-400 ಜನ ಯುವಕರು ಮತ್ತು ಧರ್ಮಸ್ಥಳದ ಭಕ್ತರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ನಾವಿವತ್ತು ಏನು ಧರ್ಮಸ್ಥಳದ ವಿರುದ್ಧ ಒಂದು ಏನು ಸಂಚು ನಡೀತಾ ಇದೆ, ಒಂದು ಪಿತೂರಿ ಮಾಡಿ ನನ್ನ ಹಿಂದೂ ಧರ್ಮದ ವಿರುದ್ಧ ಮತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವಿರುದ್ಧ ಏನು ಒಂದು ಪ್ರೀ ಪ್ಲ್ಯಾಂಡ್ ಏನು ಒಂದು ಕಾನ್ಸ್ಪಿರಸಿ ನಡೀತಾ ಇದೆ, ಅದರ ವಿರುದ್ಧವಾಗಿ ಈಗಾಗಲೇ ಎಷ್ಟೋ ಮುಖವಾಡಗಳು ಕಳಚಿ ಬೀಳ್ತಾ ಇರೋದು ಇಡೀ ನನ್ನ ಪ್ರಪಂಚ ನೋಡ್ತಾ ಇದೆ. ಅದೇ ರೀತಿ ನನ್ನ ಧರ್ಮಸ್ಥಳದ ಭಕ್ತರಿಗೆ ನೈತಿಕ ಶಕ್ತಿ ತುಂಬೋದಕ್ಕೋಸ್ಕರ ಮತ್ತು ನಮ್ಮ ಧರ್ಮಸ್ಥಳನ ನಂಬಿ ಎಷ್ಟೊಂದು ನಮಗೆಲ್ಲ ಒಳ್ಳೆಯದಾಗಿದೆ, ಅದಕ್ಕೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಇವತ್ತು ನಾವು ಮಾತ್ರ ಅಲ್ಲ, ಸಾಗರೋಪಾದಿಯಲ್ಲಿ ಜನ ಎಲ್ಲ ಕಡೆಯಿಂದನೂ ಧರ್ಮಸ್ಥಳಕ್ಕೆ ಬರ್ತಿದ್ದಾರೆ. ಅದನ್ನು ನಾವು ಇವತ್ತು ನೋಡ್ತಿದ್ದೀವಿ. ನಾವು ಬೆಂಗಳೂರಿಂದ ಬರಬೇಕಾದ್ರೂ ಸಹ ಎಷ್ಟೋ ಸಾವಿರಾರು ವೆಹಿಕಲ್ಗಳು ಧರ್ಮಸ್ಥಳದ ಕಡೆಗೆ ಭಗವದ್ಧ್ವಜವನ್ನು ಕಟ್ಟಿಕೊಂಡು ಬರ್ತಾ ಇರೋದು ನೋಡಿ ನಿಜಕ್ಕೂ ನನ್ನ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆ ಆಯಿತು. ನನ್ನ ಹಿಂದೂ ಧರ್ಮವನ್ನು ಮತ್ತೊಮ್ಮೆ ಒಗ್ಗೂಡಿಸುವಂತಹ ಏನು ಈ ಕೆಲಸ ಯಾರು ಮಾಡಿದ್ದಾರೆ, ಅಂದರೆ ಸಂಚನ್ನ ಮಾಡೋದಕ್ಕೆ ಹೋಗಿ ನನ್ನ ಹಿಂದೂ ಧರ್ಮವನ್ನು ಮತ್ತೆ ಒಗ್ಗೂಡಿಸುವಂತಹ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯ ಅವರಿಗೆ ಆಶೀರ್ವಾದ ಕೊಡಬೇಕಾ, ಅವರನ್ನು ಯಾವ ರೀತಿ ನೋಡ್ಕೊಬೇಕು ಅಂತ ಮಂಜುನಾಥೇಶ್ವರ ನೋಡ್ಕೊಳ್ತಾನೆ ಅಂತ ನಂಬಿದ್ದೀವಿ. ಈಗಾಗಲೇ ಸುಳ್ಳಿ ಒಂದಷ್ಟು ನಮ್ಮ ಧಾರ್ಮಿಕ ಅಥವಾ ಹಿಂದೂ ದೇವಸ್ಥಾನಗಳನ್ನು ಹೊಡೆಯುತ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ನೀವು? ನಿಜಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವಂತಹ ಅನಾಚಾರ, ಅದರ ಮುಖಾಂತರ ಜನಗಳಲ್ಲಿ ವಿಷ ಬಿತ್ತುವಂತಹ ಮತ್ತು ನನ್ನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನು ಮಾಡುವಂತಹ ಕೆಲಸ ತುಂಬ ಯೋಜಿತವಾಗಿ ಮಾಡ್ತಿದ್ದಾರೆ. ಅದಕ್ಕೆಲ್ಲ ನಿಜಕ್ಕೂ ನನ್ನ ನೆಲದ ಕಾನೂನು ಅವರಿಗೆಲ್ಲರಿಗೂ ಒಂದು ಪಾಠವನ್ನು ಕಲಿಸುತ್ತೆ. ಯಾಕಂತಂದರೆ ಧರ್ಮಸ್ಥಳ ಅಂತಂದ್ರೇ ಧರ್ಮ ತುಂಬಿರುವಂತಹ ಕ್ಷೇತ್ರ ಅಂತ. ಇವತ್ತಿಂದ ಅಲ್ಲ, ಶತಮಾನಗಳಿಂದಲೂ ಸಹ ಅಂತಹ ಕ್ಷೇತ್ರ ಇದು. ಅದರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಒಂದು ಪ್ರೀಪೇಯ್ಡ್ ಒಂದು ಪೇಯ್ಡ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಇದರ ಎಲ್ಲ ಷಡ್ಯಂತ್ರಗಳು ಕೊನೆಗಾಣಲಿದೆ ಅನ್ನೋದು ನಮ್ಮಂಥ ಭಕ್ತರ ಆಶಾಭಾವನೆ. ಅವರು ತುಂಬ ಶಾಂತಿಯುತವಾಗಿ ಶಾಂತಿಯುತವಾಗಿ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅದರ ಜೊತೆ ಈಗ ಲೇಟಾಗಿ ಅವರಿಗೆ ಅದಕ್ಕೆ ತಕ್ಕ ಶಾಸ್ತಿ ಆಗಿದೆ. ಏನು ಹೇಳ್ತೀರಿ? ನಿಜಕ್ಕೂ ಕಾವಂದರು ನೋಡಿ, ನಾನು ಹೇಳೋದು ನೆಲದ ಕಾನೂನು ಕಾವಂದರಿಗೂ ಒಂದೇ, ಮತ್ತೆ ಕಟ್ಟ ಕಡೆಯ ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ. ಈಗ ಯಾವುದಾದ್ರೂ ತಪ್ಪಾಗಿದ್ದರೆ ಕಾನೂನು ಅದರ ರೀತಿ ತನ್ನ ಕ್ರಮವನ್ನು ತಗೊಳುತ್ತೆ. ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದ ಪೀಠಾಧಿಪತಿಗಳು ಇದುವರೆಗೂ ನಡ್ಕೊಂಡು ಬರ್ತಿದ್ದಾರೆ, ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗುವಂತಹ ನಡೆ ಅವ್ರದ್ದು. ಅವರು ಯಾವತ್ತೂ ಯಾವುದೇ ಕಾನೂನನ್ನು ಮೀರುವಂತಹ ಕೆಲಸನ ಮಾಡಿರೋದು ಕಂಡು ಬಂದಿಲ್ಲ. ಅವರ ನಡೆ ನಿಜಕ್ಕೂ ಎಲ್ಲ ಸಾಮಾನ್ಯ ಜನರಿಗೆ ಮಾದರಿ. ಅದೇ ರೀತಿ ಇವತ್ತೇನು ಮುಖವಾಡಗಳು ಕಳಚಿ ಬೀಳ್ತಾ ಇದೆ, ಅದಕ್ಕೆ ಅವರ ತಾಳ್ಮೆಗೆ ಇದೊಂದು ನಿದರ್ಶನ. ಅವರ ತಾಳ್ಮೆಗೆ ಈಗ ಪ್ರತಿಫಲ ಸಿಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು. ರವೀಶ್ ಅಂತ. ನೀವು ಎಷ್ಟು ಜನ ಬಂದಿದ್ದೀರಿ? ನಾವು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಸರ್. ಎಷ್ಟು ಜನ, ಎಷ್ಟು ಗಾಡಿ? ನಾವೊಂದು 30 ಜನ ಬಂದಿದ್ದೀವಿ. ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಒಂದು ತುಂಬ ಜನ JCB ಆ ಥರ ಹಿಂದೂಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಏನು ಹೇಳ್ತೀರಿ? ಅವರು ಎಡಪಂಥೀಯರು ನಮ್ಮ ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ, ಮತ್ತೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆ, ಇದು ಹಿಂದೂ ಧರ್ಮದ ಪ್ರಚಾರ ಅಂತ ಅವರೆಲ್ಲ ತಿಳ್ಕೊಂಡು ಇವತ್ತೊಂದು ದಿವಸ ಹಿಂದುತ್ವದ ದಮನ ಮಾಡೋ ದೃಷ್ಟಿಯಿಂದ ಅವರು ನಮ್ಮ ಆಧ್ಯಾತ್ಮದ ಕೇಂದ್ರದಲ್ಲಿ ಒಂದು ಅಪಪ್ರಚಾರ ಮಾಡಿ ಅವರು ಒಂದು ಕೆಟ್ಟ ಹೆಸರು ತರೋ ಸಂಚು ಮಾಡಿದ್ದಾರೆ. ಇದರ ಹಿಂದೆ ಇರುವಂತ ಎಡಪಂಥೀಯರಿಗೆ ಈಗಾಗಲೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಕ್ಕ ಶಾಸ್ತಿ ಕೊಟ್ಟಿದ್ದಾನೆ. ಅವ್ರ ಕೈ ಕೆಳಗಾಗಿದೆ. ಭಕ್ತಾದಿಗಳು ಇಲ್ಲಿ ಎಲ್ಲ ಮೇಲ್ಗೈ ಸಾಧಿಸಿದ್ದಾರೆ. ನಮಗೆಲ್ಲ ಈ ಮೊನ್ನೆ ನಡೆದಿರುವಂತ ಘಟನೆ ನಮ್ಗೆ ತುಂಬಾ ಖುಷಿ ತಂದಿದೆ. ಅವ್ರಿಗೆ ತಕ್ಕ ಶಾಸ್ತಿ ಸ್ವಾಮಿನೇ ತೋರಿಸ್ತಾನೆ. ಪೂಜ್ಯರಿಗೆ ನೋವಾಗಿದೆ. ಈಗ ಏನು ಅವರ ಜೊತೆ ಹೇಗೆ ಇರ್ತೀರಿ ನೀವೆಲ್ಲ? ಏನು ಹೇಳ್ತೀರಿ ಅವರಿಗೆ? ಕಾವಂದರು ಈಗ ಅವ್ರು ನೋವು ಮಾಡ್ಕೊಂಡಿದ್ದಾರೆ, ಅವ್ರ ಮನ್ಸಿಗೆ ನೋವಾಗಿದೆ ಈ ಘಟನೆ ಎಲ್ಲ ನೋಡಿ. ಅದಕ್ಕೆ ನಾವು ನಮ್ಮಂತ ಕೋಟ್ಯಾಂತರ ಭಕ್ತಾದಿಗಳು ಈಗಾಗಲೇ ಸಾವಿರ ವಾಹನದಲ್ಲಿ ಬರ್ತಾ ಇದ್ದಾರೆ. ಇವತ್ತು ತುಂಬಾ ಒಂದು 500-600 ವೆಹಿಕಲ್ ತುಂಬಾ ಜನ ಬಂದಿದ್ದಾರೆ.
ಕಾವಂದರಿಗೆ ನಾವೆಲ್ಲ ಶಕ್ತಿ ಮಾನಸಿಕವಾಗಿ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ. ಅವರು ಇಡೀ ಸಮಾಜಕ್ಕೆ ಶಕ್ತಿ ತುಂಬುತ್ತಾ ಇದ್ರು. ಇಷ್ಟು ದಿವಸ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕಷ್ಟ ಸುಖದಲ್ಲಿ ಬಂದು ನಾವು ಅರ್ಕೆ ಮಾಡ್ಕೊಂಡಾಗ ನಾವು ಕಷ್ಟ ಕಾರ್ಪಣ್ಯಗಳನ್ನ ತೀರಿಸಿ ದೇವರು ನಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸ ಹುಮ್ಮಸ್ಸಲ್ಲೇ ಹೋಗ್ತಾ ಇದ್ ನಾವು ಇಲ್ಲಿಂದ ಬಂದಾಗ ಧರ್ಮಸ್ಥಳ ಕ್ಷೇತ್ರ ದರ್ಶನ ಮಾಡಿ ನಾವು ಖುಷಿಯಾಗಿ ಹೋಗ್ತಾ ಇದ್ದಂಥದ್ದಿತ್ತು. ಇವತ್ತು ಕಾವಂದ್ರಿಗೂ ಕೂಡ ಭಗವಂತ ಏನು ಅವರು ಮಾನಸಿಕವಾಗಿ ನೋವಾಗಿದೆ ಆ ನೋವನ್ನ ಶಕ್ತಿ ಬರುವಂತ ಕೆಲಸ ಮಾಡ್ತಾರೆ ಅಂತ ನಾನು ಇವತ್ತು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಈ ಧರ್ಮಸ್ಥಳದ ಬಗ್ಗೆ ನಿಮ್ಮ ಆ ಕಡೆ ಊರಲ್ಲಿ ಯಾವ ರೀತಿಯ ಒಂದು ಮನಸ್ಥಿತಿ ಜನಗಳಿಗೆ ಗೊತ್ತಾಗಿದೆ? ಇಲ್ಲ ಈ ತರ ನೆಗೆಟಿವ್ ಯಾವ್ದು ಇಲ್ಲ ಸರ್. ಧರ್ಮಸ್ಥಳದ ಬಗ್ಗೆ ಒಂದು ಅಪಾರ ಒಂದು ಭಕ್ತಿ ಭಾವನೆ ಇದೆ. ಇವ್ರದ್ದು ಏನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದಿಲ್ಲ ಎಡಪಂಥೀಯರದು, ಮತ್ತೆ ಇದು ಸೌಜನ್ಯ ಕೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೌಜನ್ಯ ಕೇಸ್ ಬಗ್ಗೆ ಕಾನೂನಾತ್ಮಕವಾಗಿ ಯಾವ್ದು ಹೋರಾಟ ಮಾಡಿದ್ರೆ ನಮ್ದು ಅದು ಸಹಮತ ಇದೆ. ಬೇರೆ ಬೇರೆ ಕಾರಣಗಳನ್ನೆಲ್ಲ ತಕ್ಕೊಂಡು 106 ಹೆಣ ಇದೆ ಅಂತೇಳಿ ಅಪಪ್ರಚಾರ ಮಾಡುವಂಥದ್ದು ಜನಗಳಿಗೆಲ್ಲ ಗೊತ್ತಾಗಿದೆ. ಶ್ರೀ ಕ್ಷೇತ್ರದ ಮಹಿಮೆ ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ. ಒಳ್ಳೆ ಅಭಿಪ್ರಾಯನೇ ಇದೆ ಜನಗಳ ಮೇಲೆ. ಇಲ್ಲಿವರೆಗೆ ಯಾವ್ದು ಕೆಟ್ಟ ಅಭಿಪ್ರಾಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಬೆರಳಿಗೆಯಷ್ಟು ಕಿಡಿಗೇಳು ಮಾಡಿರುವಂತ ಕೆಲಸ ಇದು. ಹಾಗಾಗಿ ಒಳ್ಳೆ ಭಾವನೆ ಇದೆ, ಭಕ್ತಿಪೂರ್ವಕವಾಗಿ ಇದೆ ಎಲ್ಲ ನಮ್ಮ ಧರ್ಮಸ್ಥಳ ಕ್ಷೇತ್ರ. ಅನ್ಯ ಧರ್ಮೀಯರು ಈಗಾಗಲೇ ನಮ್ಮ ಹಿಂದೂ ಧರ್ಮ ಕ್ಷೇತ್ರಗಳ ಬಗ್ಗೆ ಮಾತಾಡ್ಲಿಕ್ಕೆ ವಿಡಿಯೋಗಳು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಇದೇ ರೀತಿ ಬೇರೆ ಟೆಂಪಲ್ಗಳಿಗೂ ಆಗ್ಬಾರ್ದು ಅಂತಾದ್ರೆ ನೀವೇನು ಹೇಳ್ತೀರಿ? ಹೌದು, ಈ ತರ ಏನು ಸಮೀರ್ ಮಾಡಿದ್ದಾನೆ ಇದು ತುಂಬಾ ನೋವಾಗುವಂತ ಕೆಲಸ ಸರ್. ಇದೊಂದು ವಿಪರ್ಯಾಸ ಕೂಡ. ಮುಂದಿನ ದಿನಗಳಲ್ಲಿ ಇಂಥ ಸಮೀರನಿಗೆ ಸಾರ್ವಜನಿಕವಾಗಿ ಬುದ್ಧಿ ಕಲಿಸುವಂತ ಕೆಲಸ ಜನ ಮಾಡ್ತಾರೆ. ಇತ್ತೀಚೆಗೆ ಅದ್ರದ್ದೆಲ್ಲ ನಡೀತಾ ಇದೆ, ಘಟನೆಗಳು ಏನೇನ್ ಆಗ್ತಾ ಇದೆ. ಮುಂದೆ ಇಂಥದ್ದು ಘಟನೆ ಆಗದೆ ಇರುವಂಗೆ ಅದಕ್ಕೆ ಸಾರ್ವಜನಿಕವಾಗಿ ತಕ್ಕ ಶಾಸ್ತಿ ಮಾಡ್ತಾರೆ.